ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶೇಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮೀನ್ಸ್ ಬೌರಿಂಗ್ ಅಂಡ್ ಲೇಡಿ ಕರ್ಸನ್ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸ್ಟೂಡೆಂಟ್, ಸೆಕೆಂಡ್ ಇಯರ್. ಓಕೆ ಗೈಸ್, ಲಾಸ್ಟ್ ವಿಡಿಯೋ ನಾನು ನಿಮಗೆ ಎಷ್ಟು ಕಟ್ ಆಫ್ ಹೋಗುತ್ತೆ ಅಂತ ಫಾರ್ ಸೆಮಿ ಗೌರ್ಮೆಂಟ್ ಕಾಲೇಜಸ್ಗೆ ಎಷ್ಟೆಷ್ಟು ಕಟ್ ಆಫ್ ಹೋಗುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೌರ್ಮೆಂಟ್ ಕಾಲೇಜಸ್ ಅಂದರೆ, ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್ ಎರಡು ಇರುತ್ತಾ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ಗೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದು. ಇವಾಗ ಕಂಪ್ಲೀಟ್ ಪ್ಯೂರ್ ಗೌರ್ಮೆಂಟ್ ಅಂದ್ರೆ ಲಾಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಚಿತ್ರದುರ್ಗ ಉಳ್ಕೊಳ್ಳುತ್ತೆ, ಇವಾಗ ನ್ಯೂ ಕಾಲೇಜ್ ಆಗಿರೋದ್ರಿಂದ. ಸೊ ಅಟ್ಲೀಸ್ಟ್ ಚಿತ್ರದುರ್ಗ ಸಿಗ್ಬೇಕು ಅಂದ್ರೆ ಎಷ್ಟು ಕಟ್ ಆಫ್ ಹೋಗುತ್ತೆ ಈ ವರ್ಷ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ಆಕ್ಚುಲಿ ಲಾಸ್ಟ್ ಟೈಮ್ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಏನಕ್ಕೆ ಇಷ್ಟು ಬರೀತಿದ್ದಾರೆ, ಏನಕ್ಕೆ ಇಷ್ಟು ಹೇಳ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಲಾಸ್ಟ್ ವಿಡಿಯೋ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ನೋಡ್ಕೊಳ್ಳಿ. ಓಕೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ನಾನು ಜಸ್ಟ್ ಇಷ್ಟಿಷ್ಟ ಆಗುತ್ತೆ ಪ್ಲಸ್ ಎಷ್ಟು ಮಾರ್ಕ್ಸ್ ಆಗುತ್ತೆ ಆ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಡಿಫ್ರೆಂಟ್ ಕ್ಯಾಟಗರೀಸ್ಗೆ. ಓಕೆ, ಇವಾಗ ಇಲ್ಲಿ ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಮತ್ತೆ ನಿಮ್ಗೆ ಏನಾದರೂ ಪರ್ಸನಲ್ ಆಗಿ ಗೈಡೆನ್ಸ್ ಬೇಕು ಅಂದ್ರೆ, ಲೈಕ್ ಈಗ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ನನಗೆ ಬೆಸ್ಟ್ ಕಾಲೇಜ್ ಯಾವುದು ಅದೆಲ್ಲ ತಿಳ್ಕೊಬೇಕು ಅಂದ್ರೆ ರಿಸಲ್ಟ್ ಆದ್ಮೇಲೆ ಹೇಳ್ತೀನಿ, ಬಟ್ ಇವಾಗಲೇ ತಿಳ್ಕೊಬೇಕು, ಅದು ಇದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯು ಕ್ಯಾನ್ ಜಾಯಿನ್ ಮೆಂಬರ್ಶಿಪ್ ಇದೆ ಚಾನಲ್ದು, ಅದು ಜಾಯಿನ್ ಆದ್ರೆ ನಿಮ್ಗೆ ಈಸಿಯಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಮತ್ತೆ ಕಮೆಂಟ್ಸ್ಗೆ ರಿಪ್ಲೈನೂ ಸಹ ಮ್ಯಾಕ್ಸಿಮಮ್ ಟೈಮ್ ಯಾರ್ಯಾರು ಮೆಂಬರ್ಶಿಪ್ ಇರ್ತಾರೆ ಅವ್ರಿಗೆ ಮೇನ್ ಆಗಿ ರಿಪ್ಲೈ ಕೊಡ್ತಿರ್ತೀವಿ. ಇನ್ನು ಮಿಕ್ಕಿದ್ದು ಸ್ಟೂಡೆಂಟ್ಸ್ಗೆ ಕೊಡಲ್ವಾ ಅಂತ ಅಲ್ಲ, ಈಗ ನಮ್ದು ಎಕ್ಸಾಮ್ ನಡೀತಿದೆ, ಎಕ್ಸಾಮ್ ಬರ್ದು ಬಂದು ಈಗ ವಿಡಿಯೋ ಮಾಡ್ತಿದ್ದೀನಿ, ಜಸ್ಟ್ ಫೋನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಒಂದು 30 minutes ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಮತ್ತೆ ಈಗ ನಿಮ್ಗೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ಅನಲೈಸ್ ಎಲ್ಲ ಮಾಡಬೇಕು. ಸೊ ಐ ವಿಲ್ ಡೂ ಇಟ್ ಫಾರ್ ಓನ್ಲಿ ಫಾರ್ ದೋಸ್ ಹೂ ಆರ್ ಫ್ರಮ್ ಮೆಂಬರ್ಶಿಪ್ ಆಫ್ ಮೈ ಚಾನಲ್. ಓಕೆ ಗೈಸ್, ಇವಾಗ ಕಟ್ ಆಫ್ ಎಷ್ಟಾಗ್ಬೋದು ಅಂತ ನೀವು ಕೇಳ್ತಿದ್ದೀರಾ ಅಲ್ವಾ. ಈಗ ಅಂದ್ರೆ ಪ್ಯೂರ್ ಗೌರ್ಮೆಂಟ್ ಸೀಟ್ಸ್ ಅಂದ್ರೆ ಒಂದ್ ಸ್ವಲ್ಪ ಕಟ್ ಆಫ್ ಆಕ್ಚುಲಿ ಸೆಮಿ ಗೌರ್ಮೆಂಟ್ಗಿಂತ ಜಾಸ್ತಿ ಹೋಗುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ಚಿತ್ರದುರ್ಗ ಕಾಲೇಜ್ದೇ ಇರೋಂಥದ್ದು. ನಾನು ಎಷ್ಟು ಮಾರ್ಕ್ಸ್ ಆ್ಯಡ್ ಮಾಡ್ತಿದ್ದೀನಿ ಅಂದ್ರೆ, ಆಸ್ ಪರ್ ಲಾಸ್ಟ್ ವಿಡಿಯೋ ನಾನು ಎಷ್ಟು ಆ್ಯಡ್ ಮಾಡಿದ್ದೆ ಅಂದ್ರೆ 485 ಇತ್ತು, ಅದಕ್ಕೆ 555 ಅಂದ್ರೆ 70 ಮಾರ್ಕ್ಸ್ ಆ್ಯಡ್ ಮಾಡಿದ್ದೆ. ಓಕೆ, ಇದ್ರಲ್ಲೂ ಸಹ 70 ಮಾರ್ಕ್ಸ್ ಆ್ಯಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಇದ್ರಲ್ಲಿ ದಿಸ್ ಈಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ಇದ್ರ ಮೇಲೆ ಹೋಗೋದು ತುಂಬಾ ಟಫ್ ಅಂತ. ಓಕೆ, ಅದ್ರ ಕೆಳಗೆನೆ ಉಳ್ಕೊಳ್ಳುತ್ತೆ. ಒಂದು 30-40 ಮಾರ್ಕ್ಸ್ ಕೆಳಗಡೆ ಇದ್ರೂ ಸಹ ನೀವು ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು, ನಿಮ್ಗೆ ಕಾಲೇಜ್ ಸಿಗಂತ ಚಾನ್ಸಸ್ ಇದೆ ಅಂತ ಅನ್ಕೊಂಡು. ಓಕೆ, ಇದು ಒಂದು ಹೈ ಲೆವೆಲ್ ಕಟ್ ಆಫ್ ಇಷ್ಟು ಹೋಗ್ಬೋದು ಅಂತ ನಾನೀಗ ಬರೀತಾ ಇರೋಂಥದ್ದು. ಮತ್ತೆ RH ಕೆಮಿಸ್ಟ್ರಿ ಸರ್ ಒಂದು ವಿಡಿಯೋ ಮಾಡ್ತಿದ್ದಾರೆ. ಓಕೆ, ಅದರಲ್ಲಿ ಅವರು ಗೂಗಲ್ ಫಾರ್ಮ್ ಕೊಟ್ಟಿದ್ದಾರೆ, ಗೂಗಲ್ ಫಾರ್ಮ್ ಫಿಲ್ ಮಾಡಿ ನಿಮ್ದು ಎಷ್ಟು ಜೆನ್ಯೂನ್ ಮಾರ್ಕ್ಸ್ ಇದೆ ಅಂತ. ಓಕೆ, ಅದ್ರದ್ದು ಡೇಟಾ ತಗೊಂಡು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವರು ಒಪ್ಕೊಂಡ್ರೆ. ಓಕೆ, ಲಾಸ್ಟ್ ಇಯರ್ ಸಹ ಸೇಮ್ ವಿಡಿಯೋ ಮಾಡಿದ್ದೆ, ಅವ್ರು ಒಪ್ಕೊಳ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ಎಷ್ಟೆಷ್ಟು ಕಟ್ ಆಫ್ ಹೋಗ್ಬೋದು ಅಂತ ಇನ್ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಕಟ್ ಆಫ್ ಬರೆಯೋದಾದ್ರೆ 70 ಮಾರ್ಕ್ಸ್ ಆ್ಯಡ್ ಮಾಡಿದ್ರೆ, ಓಕೆ, ಇವಾಗ ಕಟ್ ಆಫ್ ನ ಓದ್ತೀನಿ, ನೋಡ್ಕೊಳ್ಳಿ. ಜನರಲ್ ಮೆರಿಟ್ಗೆ 567, 1Gಗೆ 557, 2AGಗೆ 553, 2BGಗೆ 564, 3AGಗೆ 565, 3BGಗೆ 565, SCGಗೆ 482 ಅಂಡ್ STGಗೆ 488. ಓಕೆ, ಇದೇನ್ ಬರ್ದಿದ್ದೀನಿ ಇದು ಮ್ಯಾಕ್ಸಿಮಮ್ ಲಿಮಿಟ್. ಓಕೆ, ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಇದ್ರ ಕೆಳಗಡೆನೆ ಬರ್ಬೇಕು, ಇನ್ನ ಮೇಲ್ ಕಟ್ ಆಫ್ ಹೋಗಲ್ಲ. ಓಕೆ, ಇದ್ರ ಕೆಳಗಡೆ ನೀವು ಒಂದು 30 ಮಾರ್ಕ್ಸ್ ಕಮ್ಮಿ ಇದ್ರೂ ಸಹ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಕಾಲೇಜ್ ಸಿಗಂತ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ, ನಾನು ಕಾಲೇಜ್ ಸಿಗಲ್ಲ, ಇದು ಕಟ್ ಆಫ್ ಐತೆ, ಇದ್ರ ಮೇಲೆ ನನ್ನ ಮಾರ್ಕ್ಸ್ ಬಂದಿಲ್ಲ, ನೆಕ್ಸ್ಟ್ ಮತ್ತೆ ಡ್ರಾಪ್ ಮಾಡ್ಬೇಕಾಗುತ್ತೆ, ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ಇದು ಗೌರ್ಮೆಂಟ್, ಪ್ಯೂರ್ ಗೌರ್ಮೆಂಟ್. ಓಕೆ, ಇನ್ನ ಸೆಮಿ ಗೌರ್ಮೆಂಟ್ ಎಲ್ಲ ಇನ್ನ ಕಟ್ ಆಫ್ ಕೆಳಗಡೆ ಬರುತ್ತೆ. ಓಕೆ, ವೆಯ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ಇನ್ನೂ ಜಾಸ್ತಿ ಜನದ್ದು ಅನಲೈಸ್ ಮಾಡಿ ನಾನು ಇನ್ನೊಂದು ಚೆನ್ನಾಗಿರೋ ವಿಡಿಯೋ ಇನ್ನೊಂದು ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾಳೆ ಇನ್ನೊಂದು ಎಕ್ಸಾಮ್ ಇದೆ, ಎಕ್ಸಾಮ್ ಬರೀಬೇಕು. ಓಕೆ, ಎಕ್ಸಾಮ್ ಆದ್ಮೇಲೆ ಫ್ರೀ ಆಗ್ತೀನಿ, ಆಗ ಕಂಪ್ಲೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಆಗಿರ್ಬೋದು, ಇನ್ನೂ ಮಿಕ್ಕಿದೆಲ್ಲ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.